ಹಲೋ ಗೈಸ್, ವೆಲ್ಕಮ್ ಟು ಡೇ 4 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ಯಾರ್ಯಾರು ಹೊಸಬ್ರು ಈ ವಿಡಿಯೋ ನೋಡೋಕ್ಕೆ ಜಾಯ್ನ್ ಆಗಿದ್ದೀರೋ ಫಸ್ಟು ಡೇ 1, ಡೇ 2, ಡೇ 3 ನೋಡಿಬಿಡಿ, ಸೊ ದಟ್ ನಿಮ್ಗೆ ಆ ಕಂಟಿನ್ಯೂಷನ್ ಇರಲಿ. ನೆನ್ನೆ ನೀವೇನು ಕಲ್ತ್ಕೊಂಡಿದ್ರಿ ಅಂದರೆ ಟ್ರೇಡಿಂಗು ಎಷ್ಟು ಟೈಪ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ. ಇವಾಗ ನೀವು ಆ ಟ್ರೇಡಿಂಗ್ ಮಾಡಬೇಕು ಅಂದರೆ ಏನೇನು ಟೂಲ್ಸ್ ಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ಕಲ್ತ್ಕೊತಿದ್ದೀರಾ. ಫಸ್ಟ್ ಆಫ್ ಆಲ್ ಬಂದು ನೀವು ಟ್ರೇಡಿಂಗ್ ಮಾಡೋಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಒಂದು ಬೇಕು. ಈ ಡಿಮ್ಯಾಟ್ ಅಕೌಂಟ್ ಏನು ಅಂದರೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತೊಗೊಳ್ರಿ, ಅದರಲ್ಲಿ ನೀವು ದುಡ್ಡನ್ನು ಹೆಂಗೆ ಹಾಕ್ತಿರೋ ಅದು ಹೆಂಗಲ್ಲೋಗಿ ಡೆಪಾಸಿಟ್ ಆಗುತ್ತೋ ಅದೇ ಥರ ಡಿಮ್ಯಾಟ್ ಅಕೌಂಟಲ್ಲಿ ನೀವು ದುಡ್ಡು ಕೊಟ್ಟು ಶೇರ್ ಇಸ್ಕೊತೀರಾ, ಆ ಶೇರು ಡೆಪಾಸಿಟ್ ಆಗುತ್ತೆ ನಿಮಗೆ. ಸಿಂಪಲ್ ಇಷ್ಟೇ. ಬ್ಯಾಂಕ್ ಅಕೌಂಟ್ ಹೆಂಗಿರುತ್ತೋ ಡಿಮ್ಯಾಟ್ ಅಕೌಂಟು ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಬೇಕು. ನೆಕ್ಸ್ಟ್ ಬಂದು ಕ್ಯಾಪಿಟಲ್ ಬೇಕು. ಅದು ನೀವು ಟ್ರೇಡಿಂಗ್ ಯಾವ ಥರ ಚೂಸ್ ಮಾಡ್ತೀರಾ, ಯಾವ ಥರ ಟೈಪ್ ಆಫ್ ಟ್ರೇಡಿಂಗ್ ಇಂಟ್ರಾಡೇ ಮಾಡ್ತೀರಾ, ಸ್ವಿಂಗ್ ಮಾಡ್ತೀರಾ, FNO ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮದು ಕ್ಯಾಪಿಟಲ್ ಡಿಸೈಡ್ ಆಗುತ್ತೆ. ಕ್ಯಾಪಿಟಲ್ ಅಂದರೆ ಜಸ್ಟ್ ನೀವು ಎಷ್ಟು ಅಮೌಂಟ್ ತೊಗೊಂಬರ್ತೀರಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಲ್ಲ ಟ್ರೇಡ್ ಮಾಡೋಕ್ಕೆ ಅನ್ನೋದನ್ನು ಕ್ಯಾಪಿಟಲ್ ಅಂತ ಕರಿತೀವಿ. ಥರ್ಡ್ ಪಾಯಿಂಟ್ ಬಂದು ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಒಂದು ವೆಬ್ಸೈಟು. ಇದರಲ್ಲಿ ಏನೇನಾಗುತ್ತೆ ಅಂದರೆ ನೀವು ಚಾರ್ಟ್ ಅನಾಲಿಸಿಸು, ಟೆಕ್ನಿಕಲ್ ಅನಾಲಿಸಿಸು ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. 99.9% ಟ್ರೇಡರ್ಸ್ ಎಲ್ಲರೂ ಇದೇ ವೆಬ್ಸೈಟ್ ಯೂಸ್ ಮಾಡ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ. ನಾವು ಸ್ಕ್ರೀನರ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೆ ಈ ವೆಬ್ಸೈಟು ಬೆಸ್ಟು. ಇದ್ರ ಜೊತೆ ಇನ್ನೂ ತುಂಬ ವೆಬ್ಸೈಟ್ಗಳಿವೆ. ತಿಜೋರಿ ಅಂತ ಒಂದಿದೆ, ಮಾರ್ಕೆಟ್ ಸ್ಮಿತ್ ಅಂತ ಒಂದಿದೆ, ಆಮೇಲೆ ಇನ್ನೂ ತುಂಬ ವೆಬ್ಸೈಟ್ಗಳಿವೆ. ಬಟ್ ನನ್ನ ಪ್ರಕಾರ ಸ್ಕ್ರೀನರ್ ಬಂದು ಬೆಸ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೆ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಇದೆಲ್ಲ ನೀವು ಬರೋದಿಂದಲ್ಲಿ ಕಲ್ತ್ಕೊತೀರಾ. ಬಟ್ ಏನೇನು ಟೂಲ್ಸ್ ಬೇಕು ಅಂತ ನಾನು ಹೇಳ್ತಾ ಇರೋದು. ಈಗ ಸದ್ಯಕ್ಕೆ ನಿಮ್ಮದು ಟ್ರೇಡಿಂಗ್ ವ್ಯೂನೂ ಆಯಿತು, ಸ್ಕ್ರೀನರು ಆಯಿತು. ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಟ್ರೇಡಿಂಗ್ ವ್ಯೂ, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೆ ಸ್ಕ್ರೀನರ್. ಇವೆರಡೂ ಮಾಡೋಕ್ಕೆ ಒಂದು ಲ್ಯಾಪ್ಟಾಪ್ ಬೇಕು, ಒಂದು ಫೋನ್ ಬೇಕು. ನನ್ನ ಪ್ರಕಾರ ಫೋನ್ಗಿಂತ ಲ್ಯಾಪ್ಟಾಪ್ ಇದ್ದರೆ ನಿಮಗೆ ವರ್ಕ್ ಈಸಿ ಆಗುತ್ತೆ. ಯಾಕಂದರೆ ನೀವು ಯಾವುದೇ ಒಂದು ಚಾರ್ಟ್ ನೋಡಬೇಕಂದ್ರೆ ನೀವು ಫೋನಲ್ಲಿ ಕಾಣಿಸಂಗೆ ಒಂದು 4 ದಿನ ಚಾರ್ಟು 5 ದಿನ ಚಾರ್ಟ್ ನೋಡಿದ್ರೆ ಆಗಲ್ಲ. ಚಾರ್ಟ್ ಅಂತ ಬಂದಾಗ ಒಂದು ಫುಲ್ಲು ಲೈಕ್ 1 ಮಂತ್ 2 ಮಂತ್ ನೋಡಿದಾಗೆ ಅದು ಅಪ್ ಟ್ರೆಂಡಲ್ಲಿ ಇದೆಯಾ, ಡೌನ್ ಟ್ರೆಂಡಲ್ಲಿ ಇದೆಯಾ, ಏನು ಹೆಂಗೆ ಅಂತ ನಿಮ್ಗೆ ಅರ್ಥ ಆಗೋದು. ಅದಕ್ಕೆ ನಾನು ನೋಡೋಕೋದ್ರೆ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಅನಿಸುತ್ತೆ ಲ್ಯಾಪ್ಟಾಪು ಟ್ರೇಡಿಂಗ್ ಅಂತ ಬಂದರೆ ಫೋನ್ಗಿಂತ. ಫೋನು ಬೇಕು, ಅದೇ ಟ್ರೇಡ್ ಎಕ್ಸಿಕ್ಯೂಷನ್ಸ್ಗೆ ಅದಕ್ಕಿಂತ ನೀವು ಫೋನ್ ಯೂಸ್ ಮಾಡ್ಕೊತೀನಿ ಅಂದರೆ ಅದನ್ನು ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ಗೆ ಅಂತ ಬಂದಾಗ ಯಾವ ಡಿಮ್ಯಾಟ್ ಅಕೌಂಟು ಯಾವ ಇದರಲ್ಲಿ ಓಪನ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಒಂದು ಬ್ರೋಕರೇಜ್ ಆ್ಯಪ್ ಬೇಕು, ಇಲ್ಲಾಂದರೆ ಒಂದು ಫರ್ಮ್ ಬೇಕು. ನಾರ್ಮಲಾಗಿ ಎಲ್ಲರೂ ಬ್ರೋಕರೇಜ್ ಆ್ಯಪ್ಸ್ ಯೂಸ್ ಮಾಡ್ತಾರೆ. ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ತುಂಬ ದೊಡ್ಡ ಟ್ರಾನ್ಸಾಕ್ಷನ್ 10 ಕೋಟಿ 20 ಕೋಟಿ ಇರುವಾಗ ಮೈನಾಗಿ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸು ಅವ್ರ ಕಡೆಯಿಂದ ಮಾಡ್ಕೊತಾರೆ. ಬಟ್ ನಮಗೆಲ್ಲ ಆರಾಮಾಗಿ ಒಂದು ಬ್ರೋಕರೇಜ್ ಆ್ಯಪ್ಗಳಲ್ಲಿ ಆಗೋಗುತ್ತೆ. ತುಂಬ ಜನ ನನ್ನ ಕ್ವಶನು ಮಾಡ್ತಾರೆ, ಸರ್ ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಟ್ರೇಡಿಂಗ್ಗೆ, ಲೈಕ್ ಟ್ರೇಡ್ ಮಾಡೋದಕ್ಕೆ ಯಾವ ಬ್ರೋಕರ್ ಯೂಸ್ ಮಾಡ್ತೀರಾ ಅದು ಇದು ಅಂತ. ಸೊ ನಾವು ನಿಮಗೆ ಫುಲ್ಲು ಹೇಳ್ಬಿಡ್ತೀವಿ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತ, ಸೊ ದಟ್ ನೀವು ಅದರಲ್ಲಿ ಚೂಸ್ ಮಾಡ್ಬೋದು. ಆಮೇಲೆ ನಾವು ಯಾವ್ದು ಬೆಸ್ಟ್ ಅಂತಲೂ ಹೇಳ್ತೀವಿ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದು ತಗೊಳ್ರಿ. ಇವಾಗ ಮೇನಾಗಿ ಪಾಯಿಂಟ್ ಬಂದ್ಬಿಡೋದು, ಸರ್ ಇಲ್ಲಿರೋ ನಾನು ಬರೆದಿರೋ ಎಲ್ಲ ಆ್ಯಪ್ಗಳು ಒಂದು ಬ್ರೋಕರೇಜ್ ಆ್ಯಪ್ಸು. ಇದರಲ್ಲಿ ನೀವು ಟ್ರೇಡ್ನ ತೊಗೊತೀರಾ, ಇಲ್ಲಾಂದರೆ ಒಂದು ಸ್ಟಾಕ್ನ ತೊಗೊಳಕ್ಕೆ ಮತ್ತು ಸೆಲ್ ಮಾಡೋದಕ್ಕೆ, ಆಮೇಲೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಯಾವ ಆ್ಯಪು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ. ನನ್ನ ಪ್ರಕಾರ ನನ್ನ ಒಪಿನಿಯನ್ ನಾನು ಕೊಡ್ತೀನಿ. ಸೊ ದಟ್ ನೀವು ಹಿಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಬೋದು. ಸರ್ ಗ್ರೋ ಆಗಿ ಬಂದರೆ ಸರ್ ಯೂಸರ್ ಫ್ರೆಂಡ್ಲಿ ಸರ್, ಹೆವಿ ಅಂದರೆ ಹೆವಿ ಯೂಸರ್ ಫ್ರೆಂಡ್ಲಿ. ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಇದು ಬೆಸ್ಟು, ಯಾಕಂದರೆ ಎಲ್ಲ ಗೈಡೆನ್ಸ್ ಅದರಲ್ಲೇ ಇರುತ್ತೆ ಮತ್ತು ಆ್ಯಪ್ ಯೂಸ್ ಮಾಡೋಕ್ಕೆ ತುಂಬ ನಿಮಗೆ ಈಸಿ ಅಂತ ಅನಿಸುತ್ತೆ ಸರ್. ಝೆರೋದಾ ಕೈಟಿಗೆ ಬಂದರೆ ಸರ್ ಸ್ವಲ್ಪ ಇದು ಅಡ್ವಾನ್ಸು, ಅಂದರೆ ಸ್ವಲ್ಪ ನಿಮ್ಗೆ ಅರ್ಥ ಆಗೋಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಇದರಲ್ಲಿ ತುಂಬ ಯೂಸ್ಫುಲ್ಗಳಿವೆ. ಫೈರ್ಸು ಅಷ್ಟೇ ಸರ್. ಇದು ಗ್ರೋ ಮತ್ತು ಝೆರೋದಾ ಮಿಕ್ಸು ಸರ್. ಇದು ಸ್ವಲ್ಪ ಯೂಸರ್ ಫ್ರೆಂಡ್ಲಿನೂ ಅನಿಸುತ್ತೆ, ಬಟ್ ಇದ್ರದ್ದು ಝೆರೋದಾ ಥರ ತುಂಬ ಆಪ್ಷನ್ಸು ಇರುತ್ತೆ. ಕೋಟಕ್ ನಿಯೋ ಬಂದು ಸರ್ ನಾನು ಅಷ್ಟೊಂದು ಟ್ರೇಡ್ ಮಾಡಿಲ್ಲ, ನಾನು ರೀಸೆಂಟಾಗಿ ಇದನ್ನು ಯೂಸ್ ಮಾಡ್ತಿರೋದು. ಬಟ್ ಇದ್ರದ್ದು ರಿವ್ಯೂ ಓಕೆ ಇದೆ ಸರ್. ಯಾಕಂದರೆ 90% ಯಾರು ಕೋಟಕ್ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿರ್ತಾರೋ ಅವ್ರು ಕೋಟಕ್ ನಿಯೋಲೆ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಯೂಸ್ ಮಾಡ್ಕೊತಾರೆ ಸರ್. ಇದು ಆಯಿತು ಸರ್. ನೆಕ್ಸ್ಟ್ ಬಂದು ಸರ್ ಶೇರ್ ಮಾರ್ಕೆಟ್ ಬೈ ಫೋನ್ಪೇ. ಇದು ಶೇರ್ ಮಾರ್ಕೆಟ್ ಅನ್ನೋದೇ ಒಂದು ಆ್ಯಪು ಸರ್, ಬ್ರೋಕರೇಜ್ ಆ್ಯಪು. ಇದು ಫೋನ್ಪೇ ಅವ್ರ ಕಡೆಯಿಂದ ಆಗಿರೋದು ಸರ್. ಇದನ್ನು ನಾನು ಜಾಸ್ತಿ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ ಸರ್, ಯಾಕಂದರೆ ಇದನ್ನು ಇವಾಗ ಸದ್ಯಕ್ಕೆ ಆಫರ್ ಬಿಟ್ಟಿದ್ದಾರೆ December 31st ₹1 ಬ್ರೋಕರೇಜ್ ಯೂಸ್ ಮಾಡಲ್ಲ ಅದು ಇದು ಅಂತ. ಬಟ್ ಇದು ಯೂಸರ್ ಫ್ರೆಂಡ್ಲಿ ಇದೇ, ಚೆನ್ನಾಗಿದೆ ಸರ್. ಇದನ್ನು ಟ್ರೈ ಮಾಡ್ಬೋದು. ಬಟ್ ಅಷ್ಟೊಂದು ದೊಡ್ಡ ಟ್ರೇಡರ್ಸ್ಗೆಲ್ಲ ನಾನು ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ. ಲೈಕ್ ನೀವು ತುಂಬ ಡೀಪ್ ಲೈಕ್ ಫುಲ್ಲು ನೀವು ಅಗ್ರೆಸಿವ್ ಟ್ರೇಡರ್ಸ್ ಅಂತ ಏನಾದರೂ ಅನಿಸಿದ್ರೆ ನೀವು ಝೆರೋದಾ ಕೈಟ್ ಇಲ್ಲಾಂದರೆ ಧನ್ ಅಂತ ಒಂದು ಬರುತ್ತೆ ಸರ್, ಅದನ್ನು ನೀವು ಟ್ರೈ ಮಾಡ್ಬೋದು. ಇಲ್ಲ ಫೈರ್ಸು ಇದೆಲ್ಲ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಬಂದು ಸರ್ ಗ್ರೋ ಅಲ್ಲಿ ಬ್ರೋಕರೇಜು ಸ್ವಲ್ಪ ಜಾಸ್ತಿನೇ ಸರ್. ಆಮೇಲೆ ಗ್ರೋ ಬಂದು ಯಾವಾಗಲೂ ಒಂದು ಇನ್ವೆಸ್ಟ್ಮೆಂಟ್ ಸರ್. ಇದು ಇನ್ವೆಸ್ಟ್ಮೆಂಟು ಮ್ಯೂಚುವಲ್ ಫಂಡ್ಸು ಅಂತ ಅಂತಾರೆ ಸರ್. ಬಟ್ ಇದರಲ್ಲಿ ಟ್ರೇಡು ಮಾಡ್ಬೋದು. ಸ್ಟಾರ್ಟಿಂಗ್ ನೀವು ಯೂಸ್ ಮಾಡೋಕ್ಕೆ ತುಂಬ ಯೂಸ್ ಆಗ್ಬೋದು ಸರ್. ಲೈಕ್ ಟ್ರೇಡ್ ಮಾಡೋಕ್ಕೆಲ್ಲ ತುಂಬ ಯೂಸ್ ಆಗ್ಬೋದು ಸರ್.
ಝೆರೋದಾ ಕೈಟಿಗೆ ಬಂದರೆ ಸರ್ ಇದು ಕಂಪ್ಲೀಟ್ಲಿ ಟ್ರೇಡಿಂಗ್ ಆ್ಯಪ್ ಸರ್. ಇದರಲ್ಲಿ ತುಂಬ ಅಂದರೆ ತುಂಬ ಫೀಚರ್ಸ್ ಚೆನ್ನಾಗಿದೆ. ಅದರಿಂದ ನಾನು ಜಾಸ್ತಿ 90% ಇದನ್ನೇ ಯೂಸ್ ಮಾಡೋದು ಸರ್. 5 years ಬಂದು ಹೇಳ್ದಲ್ಲ ಸರ್, ಗ್ರೋದು ಇದ್ರದ್ದು ಮಿಕ್ಸು ಸರ್. ಕೋಟಕ್ ನೀನು ಒಂದು ರೇಂಜಲ್ಲಿ ಲೈಕ್ ಚಾರ್ಜಸ್ ಎಲ್ಲ ಕಮ್ಮಿನೇ ಮಾಡುತ್ತೆ ಸರ್. ಬಟ್ ಅದೇ ಹೇಳಿದ್ನಲ್ಲ ಸರ್, ನಿಮ್ಮದು ಕೋಟಕ್ ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸರ್. ಶೇರ್ ಮಾರ್ಕೆಟಲ್ಲಿ ಸರ್ ಚಾರ್ಜಸ್ ಬಂದು ಓಕೆ ಬಟ್ ಬ್ರೋಕರೇಜು ಸದ್ಯಕ್ಕೆ December 31st ಏನೂ ಇರಲ್ಲ ಸರ್. ಇಷ್ಟಿದ್ರೆ ಸಾಕು ಸರ್ ನನ್ನ ಪ್ರಕಾರ. ಇದರಲ್ಲಿ ಲೈಕ್ ಅದೇನಂತಾರೆ ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತಲೇ ಏನೊಂದು ಮಾಡ್ತಾರೆ. ಇದರಲ್ಲಿ 0 ಇದೆ ಸರ್. ಕೈಟಲ್ಲಿ 300 rupees ಕೇಳ್ತಾರೆ ಸರ್. ಬಟ್ ದಿಸ್ ಈಸ್ ಬೆಸ್ಟ್ ಫಾರ್ ಟ್ರೇಡಿಂಗ್. 5 yearsಲ್ಲಿ 0 ಸರ್. ಕೋಟಕ್ ನಿಯಲ್ಲೂ ಬ್ಯಾಂಕ್ ಅಕೌಂಟ್ ಇದ್ದರೆ 0 ಸರ್. ಫೋನ್ಪೇಲೂ 0 ಸರ್. ಸರ್ ಇವಾಗ ಟ್ರೇಡಿಂಗ್ ಟೂಲ್ಸ್ ಆಗೋಯ್ತು ಸರ್. ಇವಾಗ ಟ್ರೇಡಿಂಗ್ ರಿಕ್ವೈರ್ಮೆಂಟ್ಸ್ಗೆ ಬಂದ್ಬಿಡೋಣ ಸರ್. ನೀವು ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀರಾ ನಿಮ್ಮ ಓನಾಗಿ ಅಂತ ಅಂದರೆ ಸರ್, ಪಾಯಿಂಟ್ ನಂಬರ್ 1 ಸರ್, ನಿಮಗೆ ನಾಲೆಡ್ಜ್ ಇರಬೇಕು ಸರ್. ಯಾವ ಟ್ರೇಡ್ ತೊಗೊತಿದ್ದೀನಿ, ಏನು ಲೈಕ್ ನಾನು ತೊಗೊತಿರೋದು ಸರಿನಾ ಇಲ್ವಾ, ಅವೆಲ್ಲ ನೀವು ಲರ್ನಿಂಗು ಎಕ್ಸ್ಪೀರಿಯನ್ಸ್ ಜೊತೆ ಬರುತ್ತೆ. ಬಟ್ ನೀವು ಟ್ರೇಡಿಂಗ್ ಮಾಡೋಕ್ಕೆ ಅಂತ ಇಳಿದಿರಾ ಅಂದರೆ ನಿಮಗೆ ಆ ಟ್ರೇಡಿಂಗ್ ನಾಲೆಡ್ಜ್ ಇರಲೇಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟ್ ಕಲೀರಿ, ಆಮೇಲೆ ಸ್ಟಾರ್ಟ್ ಮಾಡಿ ಸರ್. ನಾವು ಇದಕ್ಕೆ ನೀವು ಟ್ರೇಡಿಂಗ್ ರಿಯಲ್ ಟ್ರೇಡಿಂಗ್ ಮಾಡೋಕ್ಕೂ ಮುಂಚೆ ನಾನು ನಿಮ್ಗೆ ಹೇಳೋದು ಪೇಪರ್ ಟ್ರೇಡಿಂಗ್ ಅಂತ ಒಂದು ಅಂತಾರೆ ಸರ್. ಅದರಲ್ಲಿ ನೀವು ತುಂಬ ವೆಬ್ಸೈಟ್ಗಳಿವೆ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾವುದೂ ಟ್ರೈ ಮಾಡಿಲ್ಲ. ಪೇಪರ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಅಂದರೆ ಸರ್, ನೀವು ಅದರಲ್ಲಿ ವೆಬ್ಸೈಟಲ್ಲಿ ಇಲ್ಲಾಂದರೆ ಆ್ಯಪಲ್ಲಿ ನೀವೇನಾದರೂ ಓಪನ್ ಮಾಡ್ಕೊಂಡ್ರೆ ಅಕೌಂಟು, ನಿಮಗೆ ಪೇಪರ್ ಕ್ಯಾಶ್ ಅಂತ ಕೊಡ್ತಾರೆ ಸರ್. ರಿಯಲ್ ಮನಿ ಅಲ್ಲ. 1 ಲಕ್ಷನೋ ಒಂದು 10 ಲಕ್ಷನೋ ನಿಮಗೆ ಅಕೌಂಟಲ್ಲಿ ಆ್ಯಡ್ ಮಾಡ್ತಾರೆ ಸರ್. ಅದು ರಿಯಲ್ ಮನಿ ಅಲ್ಲ, ಪೇಪರ್ ಮನಿ. ಟ್ರೇಡ್ ಮಾಡೋಕ್ಕೆ ಸುಮ್ಮನೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗಲಿ, ರಿಯಲ್ ಟ್ರೇಡ್ ಮಾಡೋಕ್ಕೂ ಮುಂಚೆ ನೀವು ಅಲ್ಲಿ ಕಲ್ತ್ಕೊಳ್ಳಿ ಅಂತ ಸರ್. ಆಮೇಲೆ ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪ್ರಾಪರಾಗಿ ಒಂದು ಸ್ಟ್ರ್ಯಾಟಜಿ ಇಲ್ಲಾಂದರೆ ಸೆಟಪ್ ಅಂತ ನಾವು ಕರಿತೀವಿ ಸರ್. ಇವೆರಡೂ ಇದ್ದರೆ ಆರಾಮಾಗಿ ಪ್ರಾಫಿಟಬಲ್ ಆಗಿ ನಿಮ್ಗೆ ಜಾಸ್ತಿ ಟೈಮು ತೊಗೊಳ್ಳೋಲ್ಲ. ವಿತಿನ್ 6 to 7 months ನೀವು ಒಂದು ಸ್ಟ್ರಾಟಜಿಗೆ ಸ್ಟಿಕ್ ಆಗಿ ಅದರಲ್ಲಿ ನೀವು ಪ್ರಾಫಿಟು ಲಾಸು ಅದರಲ್ಲಿರೋ ನಿಮಗೆ ಪ್ರೋಸು ಕಾನ್ಸು ಎಲ್ಲ ಕಲ್ತ್ಕೊಂಡು ನೀವು ಬಿಲ್ಡ್ ಮಾಡ್ಕೊಂಡು ಬರ್ತೀನಿ ಅಂದರೆ ದಿಸ್ ಈಸ್ ಬೆಸ್ಟ್ ಸರ್. ಒಂದು ಸ್ಟ್ರಾಟಜಿಗೆ ಸ್ಟಿಕ್ ಆಗಿಬಿಟ್ರೆ ನೀವು ಪ್ರಾಫಿಟಬಲ್ ಆಗೋದು ತುಂಬ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ನೆಕ್ಸ್ಟ್ ಬಂದು ಸರ್ ಕಂಟಿನ್ಯೂಯಸ್ ಲರ್ನಿಂಗ್ ಸರ್. ಸ್ಟಾಕ್ ಮಾರ್ಕೆಟ್ಗೆ ಇಳಿದ ಮೇಲೆ ಸರ್ ಕಂಟಿನ್ಯೂಯಸ್ ಲರ್ನಿಂಗ್ ಇರಲೇಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ನೆನ್ನೆ ನೈಟು ಯಾವುದೋ ಒಂದು ಸ್ಟಾಕಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂತು ಸರ್. ಹಿಂಗೆ ಲೈಕ್ ಇವ್ರ ಅರ್ನಿಂಗ್ಸಲ್ಲಿ ಸ್ವಲ್ಪ ಏನೋ ಗಪ್ಚಪ್ ನಡೀತಿದೆ, ಇಲ್ಲಾಂದರೆ ಏನೋ ನಡೀತಿದೆ ಅಂತ ನೀವು ಹೋಗಿ ನೆಕ್ಸ್ಟ್ ದಿನ ಆ ನ್ಯೂಸೇ ಗೊತ್ತಿಲ್ಲದಂಗೆ ಹೋಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರಿ, 10-15% ಅಮಾರ್ ಅಂತ ಕೆಳಗೆ ಬಿತ್ತು, ಎಲ್ಲ ಲಾಸು ಸರ್. ಆದ್ದರಿಂದ ನಿಮಗೆ ಒಂದು ಸ್ಟಾಕ್ ಮಾರ್ಕೆಟ್ ಅಪ್ ಟು ಡೇಟ್ ಇರೋದು ತುಂಬ ಇಂಪಾರ್ಟೆಂಟ್ ಸರ್. ಆಮೇಲೆ ನಾನು ಇಷ್ಟೊತ್ತು ನಿಮ್ಗೆ ಅದು ಏನು ಹೇಳಿದೆ, ಎಲ್ಲದಕ್ಕಿಂತ ಡಿಸಿಪ್ಲೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್ ಒಬ್ಬ ಟ್ರೇಡರ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಇವಾಗ ಇಬ್ಬರಿದ್ದಾರೆ ಅಂತ ಅಂದ್ಕೊಳ್ಳಿ ಸರ್. ಒಬ್ಬನ ಎ ಅಂತ ಇಟ್ಕೊಳ್ಳಿ, ಒಬ್ಬನ ಬಿ ಅಂತ ಇಟ್ಕೊಳ್ಳಿ. ಇವಾಗ ಈ ಏನವನು ನೀವು ಡೈಲಿ ಎದ್ದು ಮಾರ್ಕೆಟಲ್ಲಿ ಲೈಕ್ ಫುಲ್ಲು ಟೈಮ್ ಕೊಟ್ಕೊಂಡು ಅವನೇ ಟ್ರೇಡ್ ಪ್ಲ್ಯಾನ್ ಮಾಡಿಕೊಂಡು ಅವನೇ ಕಲಿತು ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಳ್ಳಿ. ಇನ್ನೊಬ್ಬ ಬಂದುಬಿಟ್ಟು ಸುಮ್ಮನೆ ಕಾಲ್ ಟಿಪ್ಸ್ ತೊಗೊಂಡ್ಬಿಟ್ಟಿದ್ದಾನೆ ಯಾರ ಹತ್ರನೂ, ಫುಲ್ಲು ಯಾವುದೋ ಚಾನಲ್ ಜಾಯ್ನ್ ಆಗಿಬಿಟ್ಟಿದ್ದಾನೆ ಟೆಲಿಗ್ರಾಮ್ದು, ಇಲ್ಲ ಯಾವುದೋ ಇನ್ಫ್ಲೂಯೆನ್ಸರ್ ಏನೋ ಹೇಳ್ಕೊಟ್ಬಿಡ್ತಾರೆ ಅನ್ನೋನು ಒಬ್ಬ ಸರ್. ಇವಾಗ ಇವನು ಸ್ಟಾರ್ಟಿಂಗ್ 6 months 100% ಲಾಸ್ ಮಾಡ್ಕೊತಾನೆ ಸರ್. ಇವನು ಸ್ಟಾರ್ಟಿಂಗ್ 6 months 100% ಲಾಸ್ ಮಾಡ್ಕೊತಾನೆ ಸರ್. ಬಟ್ ಇವನಿಗೆ ಡಿಸಿಪ್ಲೈನ್ ಇತ್ತು ಸರ್. ಇವನೇ ಕಲ್ತ್ಕೊಂಡ ಸರ್, ಎಲ್ಲ ಮಾಡ್ಕೊಂಡ. ಸೊ ಇವನ ತಪ್ಪುಗಳು ಏನು ಅಂತ ಇವನಿಗೆ ಗೊತ್ತು, ಇವನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಇವನಿಗೆ ಗೊತ್ತು ಸರ್. ಬಿಕಾಸ್ ಇವನು ಡಿಸಿಪ್ಲೈನ್ ಆಗಿದೆ ಸರ್. ಇವರು ಯಾರ್ದೋ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಇಲ್ಲಿ ನೋಡಿ ಸುಮ್ಮನೆ ಹಿಂಗೆ ಹಾಕ್ಕೊಂಡು ಲೈಕ್ ಒಂದಿನ ಪ್ರಾಫಿಟ್ ಆದರೂ ಒಂದಿನ ಲಾಸ್ ಆದರೂ ಕೊನೆಗೆ ನೋಡೋಕೆ ಹೋದರೆ ಇವನು ಫುಲ್ಲು ರೆಡ್ಡಲ್ಲೇ ಇರುತ್ತೆ ಸರ್. ಫುಲ್ಲು ರೆಡ್ಡಲ್ಲೇ ಇರ್ತದೆ ಸರ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ತುಂಬ ಇದು ಮೇಜರ್ ಫುಲ್ ಇಂಪ್ಯಾಕ್ಟ್ ಆಗೋದು ಇದ್ರ ಮೇಲೆ ಸರ್. ಒಬ್ಬ ಟ್ರೇಡರ್ ಸಕ್ಸಸ್ಫುಲ್ ಆಗೋಕ್ಕೆ ಇಲ್ಲ ಪ್ರಾಫಿಟಬಲ್ ಆಗೋಕ್ಕೆ ಮೇಯ್ನ್ ರೀಸನ್ ಇರೋದೇ ಡಿಸಿಪ್ಲೈನ್ ಸರ್. ಆದ್ದರಿಂದ ಹೇಳ್ತಾ ಇದ್ದೀನಿ ಸರ್, ಲೈಕ್ ನೀವು ಕಲಿಯೋದು ತುಂಬ ಒಳ್ಳೆಯದೇ ಸರ್. ಇನ್ನೂ ತುಂಬ ಜನಗಳಿಗಿರುತ್ತೆ ಸರ್, ನಾವು ಯಾವುದನ್ನ ಒಬ್ಬೊಬ್ಬರು ಒಳ್ಳೆ ಮೆಂಟರ್ ಹುಡ್ಕೊಂಡ್ರೆ, ಅಕಾಡೆಮಿಗಳು ಹುಡ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗೋದು ಸರ್. ಎಲ್ಲ ಅವ್ರು ಹೇಳ್ಕೊಡ್ತಾರೆ ಹಂಗೆ ಹಿಂಗೆ ಅಂತ. ಹುಡುಕೊಳ್ಳೋಕ್ಕೂ ಮುಂಚೆ ಲೈಕ್ ಎಲ್ಲೇ ಹೋದ್ರು ಯಾರೇ ಹೋದ್ರು ಕಾಸು ಕೇಳ್ತಾರೆ, ಬಟ್ ನೀವು ಆ ಕಾಸು ಕೊಡೋ ವರ್ತಿದ್ದಾರಾ ಅಂತ ನೀವು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಇವೆಲ್ಲ ಡಿಸೈಡ್ ಮಾಡಬೇಕು ಸರ್. ಬನ್ನಿ ಸರ್, ಇವಾಗ ಫುಲ್ಲು ಇನ್ನೊಂದು ಸಲ ರಿವೈಸ್ ಮಾಡ್ಕೊಂಬಿಡೋಣ, ಆಮೇಲೆ ನೀವು ಡೈರೆಕ್ಟಾಗಿ ಫಿನಿಷ್ ಮಾಡ್ಕೊಬೋದು. ನಾನು ಹೇಳ್ದಂಗೆ ಫುಲ್ಲು ಟೂಲ್ಸ್ಗಳು ಏನೇನು ಬೇಕಂದರೆ ಹೇಳ್ದಂಗೆ ನಾನು ಡಿಮ್ಯಾಟ್ ಅಕೌಂಟ್ಗಳು, ಬ್ರೋಕರೇಜ್ ಆ್ಯಪ್ಸ್ಗಳು ನಾನು ನಿಮ್ಗೆ ರೆಫರ್ ಮಾಡಿದ್ದೀನಿ. ಕ್ಯಾಪಿಟಲ್ ಸ್ಟಾರ್ಟಿಂಗ್ ನಾನು ಹೇಳ್ತೀನಿ ತುಂಬ ಕಮ್ಮಿ ತೊಗೊಂಬನ್ನಿ, ಸೊ ದಟ್ ನಿಮ್ಗೆ ಲಾಸ್ ಆಗ್ದಂಗೆ ಇರಲಿ. ಒಂದು 5,000-10,000. ಆಮೇಲೆ ನೀವು ಕಲ್ತಾದ್ಮೇಲೆ ಬೇಕಾದ್ರೆ ನೀವು ಕ್ಯಾಪಿಟಲ್ 50,000 ತೊಗೊಳ್ರಿ, ಒಂದು 10 ಲಕ್ಷನ ತೊಗೊಳ್ಳಿ. ವಿ ಡೋಂಟ್ ಕೇರ್. ಬಿಕಾಸ್ ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ ಸರ್, ನಾವು ಮಾಡಿದ ತಪ್ಪು ನೀವುಗಳು ಮಾಡಬಾರ್ದು ಅಂತ. ಸುಮ್ಮನೆ ಸ್ಟಾರ್ಟಿಂಗಲ್ಲಿ ತೊಗೊಂಬಂದು ನೀವು 10% ಲಾಸ್ ಮಾಡ್ಕೊಂಡ್ರೆ ಇದರಲ್ಲಿ ಬರೀ 500 ರೂಪಾಯಿ ಹೋಗುತ್ತೆ. ಅದು 50,000ದಲ್ಲಿ ಮಾಡ್ಕೊಂಡ್ರೆ ನಿಮ್ದು 5,000 ಹೋಗುತ್ತೆ ಸರ್. ಆದ್ದರಿಂದ ಕಲಿಯೋವಾಗ ತುಂಬ ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಸರ್. ಯಾರೋ ಒಬ್ಬರು ಬಂದರು ಸರ್ ನೀವು ಇಷ್ಟು ತಗೊಂಬಂದು ಟ್ರೈ ಮಾಡಿರಿ, ಅವೆಲ್ಲ ಕೇಳೋಕೋಗ್ಬಿಟ್ರಿ ಸರ್. ಪರ್ಸೆಂಟೇಜ್ ಮೇಲೆ ನೀವು ವರ್ಕ್ ಮಾಡ್ಕೊಂಡು ಹೋಗಿ ಸರ್.
ಟ್ರೇಡಿಂಗ್ ವ್ಯೂ ಬಂದುಬಿಟ್ಟು ಸರ್ ಸಿಂಪಲ್ ನಾನು ಹೇಳಿದ್ನಲ್ಲ ನಿಮಗೆ ಚಾರ್ಟ್ಸ್ದು ಇದ್ರದ್ದೆಲ್ಲ ಬೆಸ್ಟ್ ಆ್ಯಪ್ ಇದೆ. 99% ಎಲ್ಲರೂ ಇದೇ ಯೂಸ್ ಮಾಡೋದು. ಆದ್ದರಿಂದ ನೀವು ಇದೊಂದು ಬೇಕು. ಸ್ಕ್ರೀನರು ಅದೇ ಹೇಳಿದ್ನಲ್ಲ ಸರ್, ಫಂಡಮೆಂಟಲ್ ನನ್ನ ಪ್ರಕಾರ ಬೆಟರ್ ಸರ್. ಇದನ್ನು ಬಿಟ್ಟರೆ ತಿಜೋರಿ, ಆಮೇಲೆ ಮಾರ್ಕೆಟ್ ಸ್ಮಿತ್ತು, ಆಮೇಲೆ ಇನ್ನೊಂದು 4-5 ಆ್ಯಪ್ಗಳಿವೆ ಸರ್, ಎಲ್ಲ ಚೆನ್ನಾಗಿವೆ. ಬಟ್ ನನ್ನ ಪ್ರಕಾರ ಸ್ಕ್ರೀನರ್ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ನನಗಿಷ್ಟ ಸರ್ ಇದರಲ್ಲಿ, ಲೈಕ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೆ. ಆಮೇಲೆ ಇವೆಲ್ಲ ಮಾಡೋಕ್ಕೆ ನಿಮಗೆ ಒಂದು ಲ್ಯಾಪ್ಟಾಪು ಫೋನ್ ಬೇಕು. ಆ್ಯಸ್ ಯೂಶುವಲ್ ಹೇಳ್ದಂಗೆ ಪ್ಲ್ಯಾನ್ ಮಾಡೋಕ್ಕೆ ಇದು ಸರ್, ಎಕ್ಸಿಕ್ಯೂಟ್ ಮಾಡೋಕ್ಕೆ ಫೋನು ಸರ್. ಡನ್ ಸರ್, ಡನ್. ರಿಕ್ವೈರ್ಮೆಂಟ್ಸ್ ನೋಡೋಕೆ ಬಂದಾಗ ನಿಮಗೆ ಪ್ರಾಪರ್ ನಾಲೆಡ್ಜ್ ಇರಬೇಕು. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ನೀವು ಯಾವ ಟ್ರೇಡಿಂಗ್ ಮಾಡ್ತಾಯಿದ್ದೀರಾ, ಏನಕ್ಕೆ ಮಾಡ್ತಿದ್ದೀರಾ ಅಂತ ಗೊತ್ತಿರಬೇಕು. ಲೈಕ್ ಸುಮ್ಮನೆ ಯಾವಾಗ ನೋಡಿದ್ರು ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ಯಾಸಿವ್ ಇನ್ಕಮ್ ಸರ್. ಇದರಲ್ಲಿ ಕೆರಿಯರ್ ಮಾಡ್ಕೊಳಕ್ಕೆ ಬರ್ತೀನಿ ಅಂತ ಫುಲ್ಲು ಟೈಮ್ ಕೊಟ್ಟು ಬರಬಾರ್ದು, ಯಾವಾಗಲೂ ಒಂದು ಬ್ಯಾಕಪ್ ಇಟ್ಕೊಂಡೇ ಬರಬೇಕು ಸರ್. ಆಮೇಲೆ ಸ್ಟ್ರಾಟಜೀಸ್ ಅಂತ ಬಂದಾಗ ಸರ್, ಇದನ್ನು ಸ್ಟ್ರಾಟಜಿ ನೀವೇ ಬಿಲ್ಡ್ ಮಾಡಿ ಅಂತ ನಾನು ಹೇಳೋದ. ಯಾರ್ದಾನ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರೆ ಸರ್, ನಮ್ಮ ವಾರನ್ ಬಫೆಟ್ ಇದ್ದಂಗೆ, ರಾಕೇಶ್ ಜುಂಜುನ್ವಾಲಾ, ಹರ್ಷದ್ ಮೆಹ್ತಾ, ಇಂಥ ದೊಡ್ಡವ್ರದ್ದು ಸ್ಟ್ರಾಟಜೀಸು ಸೆಟಪ್ಸು ಎಲ್ಲ ತುಂಬ ಆನ್ಲೈನಲ್ಲೇ ಸಿಗುತ್ತೆ ಸರ್. ಅದನ್ನು ನೋಡಿ ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟು 1 ತಿಂಗಳು 2 ತಿಂಗಳು ಕೂತ್ಕೊಂಡು ಫುಲ್ಲು ರಿಸರ್ಚ್ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್. ಆಮೇಲೆ ಕಂಟಿನ್ಯೂಸ್ ಲರ್ನಿಂಗ್ ಅದೇ ಸೆಟ್ ಫುಲ್ಲು ಅಪ್ ಟು ಡೇಟ್ ಇರಬೇಕು ಸರ್. ಮಾರ್ಕೆಟಲ್ಲಿ ಕಲ್ತ್ಕೊತಾನೆ ಇರಬೇಕು. ಲೈಕ್ ಸ್ಟಾಕ್ ಮಾರ್ಕೆಟ್ ಎಷ್ಟು ದೊಡ್ಡದು ಅಂದರೆ ನೀವು ಜೀವನ ಎಲ್ಲ ಕಲ್ತರೂ ಇನ್ನೂ ಕಲಿಯೋದು ತುಂಬ ಇರುತ್ತೆ ಸರ್. ಆ್ಯಸ್ ಯೂಶುವಲ್ ಡಿಸಿಪ್ಲಿನ್ ನಾನು ಹೇಳ್ದಂಗೆ ಇವರಿಬ್ಬರು ತಗೊಂಡು ಡಿಸಿಪ್ಲಿನ್ ಇರೋನು ಆರಾಮ್ಸೆ. ಇವಾಗ ಒಬ್ಬ ಡಿಸಿಪ್ಲಿನ್ ಇಲ್ದಿರೋನು 2 ವರ್ಷ ಬೇಕು ಅಂದರೆ, ಡಿಸಿಪ್ಲಿನಿಂದ ನೀವು ಕಲಿತೀನಿ ಅಂದರೆ 1 ವರ್ಷ ಸಾಕು ಸರ್. ಲೈಕ್ ನಿನ್ನೆ ನೀವು ಟ್ರೇಡಿಂಗ್ಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಕಲ್ತ್ಕೊಂಡ್ರೆ, ಇವತ್ತು ಟ್ರೇಡಿಂಗ್ ಮಾಡಬೇಕಾದ್ರೆ ನಿಮ್ಗೆ ಏನು ಇರಬೇಕು ಅಂತ ಕಲ್ತ್ಕೊಂಡ್ರಿ. ನಾಳೆ ಬಂದು ನೀವು ಟ್ರೇಡಿಂಗಲ್ಲಿ ನಾನು ಹೇಳಿದ್ದು ಲೈಕ್ ಇದು ಹೇಳಿದ್ನಲ್ಲ ಸರ್, ನಿಮಗೆ ಟ್ರೇಡಿಂಗ್ ವ್ಯೂ, ಸ್ಕ್ರೀನರು, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ನಲ್ಲ ಸರ್, ಅದನ್ನು ಕಲಿಯೋಕ್ಕೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಪ್ರೈಸ್ ಆ್ಯಕ್ಷನ್ಸ್ ಕಲ್ತ್ಕೊಳ್ಳೋಣ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕಲ್ತ್ಕೊಳ್ಳೋಣ, ಆಮೇಲೆ ಇಂಡಿಕೇಟರ್ಸು ಅದು ಏನೇನು ಬೇಕೋ ಎಲ್ಲ A to Z ಕಲ್ತ್ಕೊಳ್ಳೋಣ. ಬಟ್ ಎಲ್ಲ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಸರ್. ಈಗ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಸರ್, ಆರಾಮಾಗಿ ಒಂದು ಲೈಕ್ ಕೊಡಿರಿ ಸರ್, ಕಮೆಂಟ್ ಹಾಕಿ ಕಂಟೆಂಟ್ ಹೆಂಗೆ ಅನ್ನಿಸ್ತಿದೆ ಅಂತ. ಆಮೇಲೆ ನಾವೇನ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ಅದನ್ನು ಹೇಳಿ. 4 ದಿನ ಆಗೋಯ್ತು, ಕೇಳೋಣ ಅಂದ್ಕೊಂಡು ಮರ್ತೋದೆ. ನಾವೇನ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದನ್ನು ಮಾಡ್ಕೊತೀವಿ, ನಿಮ್ಗೆ ಬೆಟರ್ಮೆಂಟ್ಗೋಸ್ಕರ ಅದನ್ನು. ಆಮೇಲೆ ಇನ್ನೊಂದು ಹೇಳ್ಕೊಟ್ಟೆ ಸರ್, ನಾಳೆಯಿಂದ ಈಗ ಸದ್ಯಕ್ಕೆ ನಿಮ್ಮದು 8 to 10 ಮಿನಿಟ್ಸಲ್ಲಿ ನಿಮ್ಗೆ ವೀಡಿಯೋ ಆಗ್ತಿದೆ. ನಾಳೆಯಿಂದ ನಾವು ಒಂದು ಸ್ವಲ್ಪ ಡೀಪಾಗಿ ಫಂಡಮೆಂಟಲು, ಟೆಕ್ನಿಕಲ್ ಎಲ್ಲ ಕಲಿಯುವಾಗ ವೀಡಿಯೋ ಬಂದು ಒಂದು 10 ರಿಂದ 20 ನಿಮಿಷದೊಳಗಡೆ ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ಬಿಕಾಸ್ ನಾನು ಹೇಳಿದ್ನಲ್ಲ, ಹೇಳ್ಕೊಡೋಕ್ಕಂತ ಸ್ಟಾರ್ಟ್ ಮಾಡಿದ್ರೆ ಫ್ಲೋಲ್ಲಿ ಹೋಗ್ತಾ ಇರ್ತೀವಿ. ಸೊ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವರು ಆರಾಮಾಗಿ ಕಲಿದ್ರಿ. ಇವತ್ತು ನಾನು ಬುಕ್ಕು ಪೆನ್ ತೊಗೊಂಬನ್ರಿ ಅಂತ ಹೇಳಿಲ್ಲ, ತೊಗೊಂಬಂದು ಬರ್ಕೊಂಡವರು ಲೈಕ್ ಆಲ್ರೆಡಿ ಡಿಸಿಪ್ಲಿನಲ್ಲಿ ಇದ್ದೀರಾ ಅಂತ ಸರ್ ಅಷ್ಟೇ. ಓಕೆ, ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ನಾಳೆ ಸಿಗೋಣ ಇದೇ ಜೋಶಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.